ಇಂದಿನಿಂದ ಗೃಹಜ್ಯೋತಿಯ ಗ್ಯಾರಂಟಿ ಯೋಜನೆ ವಿಚಾರದಲ್ಲಿ ಪರಿಷ್ಕರಣೆಗೆ ಸರ್ಕಾರ ಮುಂದಾಗ್ತಾ ಇದೆ. ಇವತ್ತು ಮನೆ ಮನೆಗೆ ಎಸ್ಕಾಂ ಅಧಿಕಾರಿಗಳು ಬರ್ತಾ ಇದ್ದಾರೆ. ನಿಮ್ಮ ವ್ಯಾಪ್ತಿಯಲ್ಲಿರುವಂತಹ ಅಧಿಕಾರಿಗಳು, ಮೀಟರ್ ರೀಡರ್ಸ್ ಎಲ್ಲರ ಆಗಮನ ಆಗುತ್ತೆ. ಸೊ ಈ ಕೆಲಸ ಹೇಗಾಗ್ತಿದೆ, ಏನಾದರೂ ಅಡೆತಡೆಗಳಿದಾವ, ಸಂಶಯ ಇದಾವ, ಆ ಡೀಟೇಲ್ಸ್ ಅನ್ನು ಕೊಡ್ತೀವಿ. ಗೃಹಜ್ಯೋತಿ ಕಂಡೀಷನ್ಗಳ ಬಗ್ಗೆ ಬೆಸ್ಕಾಂನಿಂದ ಸ್ಪಷ್ಟನೆ ಸಿಗ್ತಾ ಇದೆ. ಪಬ್ಲಿಕ್ ಟಿವಿಗೆ ಬೆಸ್ಕಾಂ ಎಂಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಂದಿನಿಂದ ಗೃಹಜ್ಯೋತಿ ಗ್ಯಾರಂಟಿ ಬಳಕೆ ಮಾಡಬೇಕು ಅಂದರೆ ಅರ್ಜಿಯನ್ನು ತುಂಬಬೇಕಾಗತ್ತೆ. ಅರ್ಜಿಯಲ್ಲಿ ಪ್ರಶ್ನೆಗಳಿದಾವೆ. ಆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರದ ಜೊತೆಗೆ ಯಾರಿಗೆ ಈ ಯೋಜನೆಯ ಲಾಭ ಕಂಟಿನ್ಯೂ ಆಗುತ್ತೆ, ಯಾರಿಗೆ ಯಾವ ಕಾರಣಕ್ಕೆ ಸ್ಟಾಪ್ ಆಗುತ್ತೆ, ವಾಟ್ ಇಸ್ ದ ಕಂಡೀಷನ್ ಅನ್ನೋದನ್ನ ಇವರು ವಿವರಿಸಿದ್ದಾರೆ. ಬೆಸ್ಕಾಂ ಎಂಡಿ ಪಬ್ಲಿಕ್ ಟಿವಿ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನಿರ್ದೇಶಕ ಶಿವಶಂಕರ್ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಸಿಗ್ತಾ ಇರುವಂತಹ ರೆಸ್ಪಾನ್ಸ್ ಹೇಗಿದೆ, ಅಧಿಕಾರಿಗಳ ಉತ್ಸಾಹಕ್ಕೆ ಜನರಿಂದ ಸಿಗ್ತಾ ಇರೋ ಪ್ರತಿಕ್ರಿಯೆ ಮ್ಯಾಚ್ ಆಗ್ತಾ ಇದೆಯಾ ನೋಡೋಣ. ಆದಾಯ ತೆರಿಗೆ ಪಾವತಿ ಮಾಡೋರಿಗೂ ಕೂಡ ಗೃಹಜ್ಯೋತಿಯ ಸೌಲಭ್ಯ ಮುಂದುವರಿಯುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಕನ್ಫ್ಯೂಷನ್ ಇತ್ತು, ಗೃಹಜ್ಯೋತಿ ಯಾರ್ಯಾರು ಟ್ಯಾಕ್ಸ್ ಸ್ಲ್ಯಾಬ್ನ ಅಂಡರಲ್ಲಿ ಬರ್ತಾರೆ, ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ, ಅವರಿಗೆ ಯೋಜನೆಯ ಲಾಭ ತೆಗೆಯಲಾಗತ್ತೆ, ಗೇಟ್ ಪಾಸ್ ಕೊಡಲಾಗುತ್ತೆ ಅನ್ನೋ ಪ್ರಶ್ನೆ ಇತ್ತು. ಬಟ್ ಹಂಗಾಗಲ್ವಂತೆ. ಬಟ್ ಪ್ರವರ್ಗದ ಮಾಹಿತಿ ಕಡ್ಡಾಯವಾಗಿ ಕೊಡಬೇಕು. ಅಂದರೆ ಯಾವ ಕ್ಯಾಟಗರಿಗೆ ಸೇರಿದವ್ರು ನೀವು, ಜಾತಿ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಪ್ರಶ್ನೆಯನ್ನು ಕೇಳಿದೆ. ಆ ಪ್ರಶ್ನೆಗೆ ಉತ್ತರ ಕೊಡಬೇಕು. ಇದನ್ನೆಲ್ಲವನ್ನ ಕೂಡ ಬೆಸ್ಕಾಂ ಎಂಡಿ ಶಿವಶಂಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಈ ಮೂಲಕ ಡೇಟಾ ಕಲೆಕ್ಟ್ ಮಾಡೋದಕ್ಕೂ ಮುಂದೆ ಆಗ್ತಾ ಇರೋದು ಸ್ಪಷ್ಟ ಆಗ್ತಾ ಇದೆ. ಯಾವೆಲ್ಲ ದಾಖಲೆಗಳು ಕಡ್ಡಾಯ ಅನ್ನೋದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸು, ಆದಾಯ ತೆರಿಗೆ ಪಾವತಿಯ ದಾಖಲೆಯನ್ನು ಕಡ್ಡಾಯವಾಗಿ ಪ್ರೆಸೆಂಟ್ ಮಾಡಬೇಕಾಗತ್ತೆ. ಆನ್ಲೈನಲ್ಲಾದರೂ ಓಕೆ, ಫಾರ್ಮ್ 16 ಅನ್ನು ತೋರಿಸಬೇಕಾಗತ್ತೆ. ಬಾಡಿಗೆದಾರರ ಕರಾರು ಪತ್ರವನ್ನು ಕಡ್ಡಾಯ ಮಾಡಲಾಗಿದೆ. ಅಗ್ರಿಮೆಂಟ್ ಪತ್ರವನ್ನು ತೋರಿಸಬೇಕಾಗುತ್ತೆ. ಜಾತಿ ಪ್ರಮಾಣ ಪತ್ರ ಕಡ್ಡಾಯ ಅಲ್ಲ, ಕಾಸ್ಟ್ ಬೇಸ್ಡ್ ಸರ್ಟಿಫಿಕೇಟ್ ಏನು ಕೊಡಬೇಕಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಿದು ಸುಳ್ಳು ಸತ್ಯ ಹೇಗೆ ಜಾತಿ ವಿಚಾರದಲ್ಲಿ ಕಂಡು ಹಿಡಿತಾರೆ ಅಧಿಕಾರಿಗಳು, ಮತ್ತಿನ್ನೊಂದಷ್ಟು ಟೈಮ್ ಆಗಲ್ವಾ ಅನ್ನೋದು ಪ್ರಶ್ನೆ. ನಮ್ಮ ಜೊತೆ ಬೆಸ್ಕಾಂ ಎಂಡಿ ಆಗಿರುವಂತಹ ಶಿವಶಂಕರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತಿಂದ ಗೃಹಜ್ಯೋತಿ ಫಲಾನುಭವಿಗಳಿಗೆ ಪುನರ್ ಪರಿಶೀಲನೆ ಮಾಡ್ತಾ ಇದ್ದೀರಾ. ಸೊ ಏನೆಲ್ಲ ಕ್ವಶನ್ಸ್ ಕೇಳ್ತಾ ಇದ್ದೀರಾ ಅಂಡ್ ಯಾವ ರೀತಿ ನಡೀತಾ ಇದೆ ಸರ್ ಪ್ರಕ್ರಿಯೆ? ಈಗ ಗೃಹಜ್ಯೋತಿ ಒಂದು ಯೋಜನೆ ಜಾರಿಗೆ ಬಂದು ಸುಮಾರು 3 ವರ್ಷಗಳಾಯಿತು. ಹಾಗಾಗಿ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ಸ್ನ ತೆಗೆದುಕೊಳ್ಳಲಿಕ್ಕೆ ಮತ್ತು ಅವರ ಡಾಟಾವನ್ನು ಅಪ್ಡೇಟ್ ಮಾಡಲಿಕ್ಕೆ ನಮಗೆ ಸರ್ಕಾರದಿಂದ ಒಂದು ನಿರ್ದೇಶನ ಇದೆ. ಅದಕ್ಕೋಸ್ಕರ ಏನಾಗಿದೆ, ಕೆಲವೊಂದು ಫಲಾನುಭವಿಗಳು ಮರಣ ಹೊಂದಿರ್ತಾರೆ, ಅವರ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ, ಅವರ ಹೆಸರುಗಳನ್ನ ಅಪ್ಡೇಟ್ ಮಾಡ್ತೀವಿ. ಕೆಲವೊಬ್ಬರು ಪ್ರಾಪರ್ಟಿ ಮಾರಾಟ ಮಾಡಿರ್ತಾರೆ, ಹೊಸ ಮಾಲೀಕರು ಬಂದಿರ್ತಾರೆ, ಸೊ ಅದನ್ನು ಕೂಡ ಅಪ್ಡೇಟ್ ಮಾಡ್ತೀವಿ. ಕೆಲವೊಬ್ಬರು ಟೆನೆಂಟ್ಗಳು ಚೇಂಜ್ ಆಗಿರ್ತಾರೆ, ಅದನ್ನು ಕೂಡ ಅಪ್ಡೇಟ್ ಮಾಡ್ತೀವಿ. ಅದ್ರ ಜೊತೆಗೆ ಕೆಲವೊಂದು ಹೆಚ್ಚುವರಿ ಮಾಹಿತಿಯನ್ನು ನಾವು ಕಲೆಕ್ಟ್ ಮಾಡ್ಕೊತಾ ಇದ್ದೀವಿ. ಅಂದರೆ ಜಸ್ಟ್ ನೋ ಲೈಕ್ ವಾಟ್ ಅಂದರೆ ಯಾವ ಟೈಪ್ ಬೆನಿಫಿಷರೀಸ್ ನಮ್ಮಲ್ಲಿ ಇದ್ದಾರೆ ಅನ್ನೋಂಥದ್ದು. ಸೊ ಹಾಗಾಗಿ ನಾವು ಅವರು ನಮ್ಮಲ್ಲಿ ಮತದಾರರೇ ಅಥವಾ ನಮ್ಮಲ್ಲಿ ರೇಷನ್ ಕಾರ್ಡ್ ಹೊಂದಿದ್ದಾರೆಯೇ ಅಥವಾ ಅವರು ಇನ್ಕಮ್ ಟ್ಯಾಕ್ಸ್ ಪೇಯಿನ ಇಂಥದ್ದು 5-6 ಇನ್ಫಾರ್ಮೇಷನ್ಗಳನ್ನ ನಾವು ಕಲೆಕ್ಟ್ ಮಾಡ್ಕೊತಾ ಇದ್ದೀವಿ. ಈಗ ಅದರಲ್ಲಿ ಪ್ರವರ್ಗದ ಮಾಹಿತಿ ಕೂಡ ಇದೆ. ಸೊ ಜಾತಿ ಪ್ರಮಾಣ ಪತ್ರನೂ ಕೂಡ ತೋರಿಸ್ಬೇಕು ಅಂತ ಇದೆ. ಸೊ ಅದು ಕಂಪಲ್ಸರಿನಾ? ಇಲ್ಲ, ಕಡ್ಡಾಯ ಇಲ್ಲ. ನಾವೇನು ಮಾಡಿದ್ದೀವಿ, ಅವರು ಯಾವ ಒಂದು ವರ್ಗಕ್ಕೆ ಇಟ್ಸ್ ಜಸ್ಟ್ ಒಂದು ಸೋಷಿಯಲ್ ಸರ್ವೆ ಟೈಪ್ ನಮ್ಮಲ್ಲಿ ಇರ್ತಕ್ಕಂಥ ಬೆನಿಫಿಷರೀಸ್ಲಿ ಯಾರ್ಯಾರು ಇದ್ದಾರೆ ಅನ್ನೋಂಥದ್ದು ತಿಳ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ಅಷ್ಟೇ. ಹಾಗಾಗಿ ಕಡ್ಡಾಯ ಮಾಡಿಲ್ಲ. ಅದು ಯಾವ ವರ್ಗಕ್ಕೆ ಒಂದು ಕ್ವಶನ್ ಸರ್, ಯಾಕೆ ಆ ಜಾತಿ ಪ್ರಮಾಣ ಪತ್ರ ಅಥವಾ ಪ್ರವರ್ಗದ ವಿಚಾರ ಗೃಹಜ್ಯೋತಿ ವಿಚಾರದಲ್ಲಿ ಯಾಕೆ ಬಂತು ಅನ್ನುವಂಥ ಪ್ರಶ್ನೆ. ಇಟ್ ಈಸ್ ಅ ಡಾಟಾ ಗ್ಯಾದರಿಂಗ್ ಎಕ್ಸಸೈಸ್. ಮತ್ತು ನಮ್ಮದು ಅಪ್ಡೇಟ್ ಮಾಡ್ಕೊಂಡು ಜಸ್ಟ್ ಟು ನೋ ಯಾವ ಒಂದು ವರ್ಗದ ಅಂದರೆ ಎಷ್ಟೆಷ್ಟು ಬೆನಿಫಿಷರೀಸು. ಫಾರ್ ಎಕ್ಸಾಂಪಲ್, ಈಗ ಇನ್ಕಮ್ ಟ್ಯಾಕ್ಸ್ ಪೇಯಿಗಳು ಎಷ್ಟು ಜನ ಇದ್ದಾರೆ, ರೇಷನ್ ಕಾರ್ಡ್ APLನವ್ರು ಎಷ್ಟು ಜನ ಇದ್ದಾರೆ, BPLನವ್ರು ಎಷ್ಟು ಜನ ಇದ್ದಾರೆ, ಮತ್ತು ಯಾವ ವರ್ಗದ ಒಂದು ಫಲಾನುಭವಿಗಳಿದ್ದಾರೆ ಅಂತದ್ದು ಒಂದು ಜಸ್ಟ್ ಟು ಹ್ಯಾವ್ ಅ ಡಾಟಾ ಬೇಸ್. ಯಾವುದು ಅಂತ ಹೇಳಬೇಕು. ಅದು ಡಾಕ್ಯುಮೆಂಟನ್ನು ಅಪ್ಲೋಡ್ ಕೂಡ ಮಾಡಲಿಕ್ಕೆ ಅವಕಾಶ ಮಾಡಿದ್ದೀವಿ, ಬಟ್ ಅದನ್ನು ಮ್ಯಾಂಡೇಟ್ರಿ ಮಾಡಿಲ್ಲ. ಇರೋಂಥವ್ರು ಮಾಡ್ಬೋದು. ಸರ್, ಈಗ ನೀವು ಆದಾಯ ಪ್ರಮಾಣ ಪತ್ರ ಅಂದರೆ ಆದಾಯ ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದ್ದಾರಾ ಮಾಡಲ್ವಾ ಅನ್ನುವಂಥದ್ದು. ಈಗ ಜನರಿಗೆ ಏನು ಆತಂಕ ಅಂದರೆ, ಇನ್ ಕೇಸ್ ನಾವು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ರೆ ನಾವು ವಂಚಿತರಾಗ್ತೀವಾ ಫಲಾನುಭವಿ, ಆ ರೀತಿಯ ಕ್ವಶನ್ಸ್ಗಳು ಕೂಡ ಇಲ್ಲ ಸರ್. ಅಂಥದ್ದೇನೂ ಸರ್ಕಾರದಿಂದ ನಿರ್ಧಾರಗಳು ಇಲ್ಲ. ಈ ಸರ್ವೆನಲ್ಲಿ ಯಾವ ಕಾರಣಕ್ಕೆ ಮಾಡ್ತೀವಿ ಅಥವಾ ನಾವು ಗೃಹ ಜ್ಯೋತಿ ಬೆನಿಫಿಟನ್ನು ತೆಗಿಬೇಕು ಅನ್ನೋಂಥದ್ದು ಉದ್ದೇಶ ಖಂಡಿತ ಇಲ್ಲ. ಅಂದರೆ ಅಂಥದ್ದು ನಿರ್ದೇಶನ ನಮ್ಗೆ ಯಾವುದೂ ಇಲ್ಲ. ನಾವು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತೇವೆ. ಸೊ ಆ ಮಾಹಿತಿಯನ್ನು ಸರ್ಕಾರಕ್ಕೆ ಮಂಡಿಸ್ತೇವೆ, ಅಷ್ಟೇ ನಮ್ಮ ಕೆಲಸ ಇವಾಗ. ಈಗ
ಈಗ ಹೇಗೆ ನಡೀತಾ ಇದೆ? ತುಂಬಾ ಜನ ಹೇಳ್ತಾ ಇದ್ರು ಆ್ಯಪ್ ಏನಿದೆ ಅದರಲ್ಲಿ ಒಂದಿಷ್ಟು ಗ್ಲಿಚಸ್ಗಳು ಕಾಣಿಸ್ಕೊಳ್ತಾ ಇದೆ. ಇಲ್ಲ ಈಗ ಬೆಳಿಗ್ಗೆನೇ ಆ್ಯಕ್ಚುಲಿ ಸುಮಾರು 10 ಗಂಟೆಗೆ ನಮಗೆ ಫೀಲ್ಡಿಂದ ಇನ್ಫಾರ್ಮೇಷನ್ ಬರಲಿಕ್ಕೆ ಶುರುವಾಯಿತು. ಈಗ ತಾನೇ ನಾವು ಮೀಟಿಂಗ್ ಕೂಡ ಮುಗಿಸಿದ್ದೇವೆ. ಆ್ಯಪು ಸರಿಯಾಗಿ ವರ್ಕ್ ಆಗ್ತಾ ಇದೆ. ಫಸ್ಟ್ ಡೇ ಅದರಿಂದ ಸಣ್ಣ ಪುಟ್ಟದ್ದು ಏನಾದ್ರು ನೆಟ್ವರ್ಕ್ ಇಶ್ಯೂಸ್ ಅಂಥದ್ದು ಬರ್ಬೋದು, ಬಟ್ ಇಟ್ಸ್ ವರ್ಕಿಂಗ್ ವೆರಿ ವೆಲ್. ಓಕೆ ಸರ್, ಈಗ ನಿಮ್ಮ ಮೀಟರ್ ರೀಡರ್ಗಳು ಮನೆಗೆ ಬಂದಾಗ ಜನ ಯಾವ ದಾಖಲೆಗಳನ್ನು ಕೈಲಿಡ್ಕೋಬೇಕು? ನಾವು ಈಗಾಗಲೇ ತಮ್ಮ ಮೂಲಕ ಮೀಡಿಯಾ ಮೂಲಕ ಮತ್ತು ಈವನ್ SMS ಮೂಲಕ ಕೂಡ ನಾವು ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಸುಮಾರು 5-6 ಡಾಕ್ಯುಮೆಂಟ್ಗಳನ್ನ ಅವ್ರು ನಮಗೆ ತೋರಿಸ್ಬೇಕಾಗ್ತದೆ. ಒಂದು ರೇಷನ್ ಕಾರ್ಡ್ ಹೊಂದಿದ್ದಲ್ಲಿ ರೇಷನ್ ಕಾರ್ಡು, ಮತದಾರ ಚೀಟಿ ಹೊಂದಿದ್ದಲ್ಲಿ ಮತದಾರ ಚೀಟಿಯನ್ನು ತೋರಿಸ್ಬೇಕಾಗ್ತದೆ, ಮತ್ತು ಇನ್ಕಮ್ ಟ್ಯಾಕ್ಸ್ ಪೇ ಆದಂಥಲ್ಲಿ ಅವರು ಪಾನ್ ಕಾರ್ಡ್ ಡೀಟೇಲ್ಸನ್ನು ತೋರಿಸ್ಬೇಕಾಗ್ತದೆ. ಉಳಿದಂಥ ಕೆಲವು ಜನರಲ್ ಇನ್ಫಾರ್ಮೇಷನ್ನ ನಾವು ಕ್ಯಾಪ್ಚರ್ ಮಾಡ್ತೀವಿ, ಮತ್ತು ಒಂದು ಫೋಟೋವನ್ನು ಕೂಡ ಅವರು ಕೊಡಬೇಕಾಗ್ತದೆ. ಸರ್, ಒಂದು ಗೊಂದಲ ಇದೆ. ಈಗ ಬಾಡಿಗೆ ಅಗ್ರಿಮೆಂಟ್ ಕಾಪಿ ಏನಿರುತ್ತೆ ಆ ಹೆಸರಿನವರೇ ಅಪ್ಲೈ ಮಾಡಿರ್ಬೇಕಾ ಅಥವಾ ಯಾವ ರೀತಿ ದಾಖಲೆಗಳನ್ನ ಬಾಡಿಗೆದಾರರಿಂದ ತಾವು ಕೇಳ್ತಾ ಇದ್ದೀರಾ? ಅವರು ಟೆನೆಂಟ್ ಅಂತ ಆದಲ್ಲಿ ನಾವು ಟೆನೆನ್ಸಿ ಡಾಕ್ಯುಮೆಂಟ್ ಒಂದು ಅಪ್ಲೋಡ್ ಮಾಡ್ಲಿಕ್ಕೆ ಕೇಳ್ತಾ ಇದೀವಿ. ಅಲ್ಲಿ ರೆಂಟಲ್ ಅಗ್ರಿಮೆಂಟ್ ಅಥವಾ ಲೀಸ್ ಇದ್ರೆ ಅದನ್ನು ಅವರು ಅಪ್ಲೋಡ್ ಮಾಡ್ಬೋದು. ಹೌದು, ಮಾಡ್ಬೋದು. ಹೌದು, ಅದು ಕಡ್ಡಾಯ. ದಾಖಲೆಗಳನ್ನ ಅಪ್ಲೋಡ್ ಮಾಡಬೇಕು. ಫೋಟೋ ಹೊಡೆದು ಅಲ್ಲೇ ಮೊಬೈಲ್ ಆ್ಯಪ್ನಲ್ಲಿ ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಸರ್, ಆಮೇಲೆ ಈ ತಿಂಗಳ ಬಿಲ್ ಏನು ಸರಾಸರಿ ಬಿಲ್ ಯಾವ ರೀತಿ ಇರುತ್ತೆ? ಅದು ಯಾವ ರೀತಿ ಪ್ರೊಸೀಜರ್? ಈಗೇನಾಗಿದೆ, ನಮ್ಮಲ್ಲಿ ಸಿಬ್ಬಂದಿಗಳು ಇದಕ್ಕೆ ನಾವು ಸರ್ವೆಗೆ ಹಾಕಿರೋದ್ರಿಂದ ಸಿಬ್ಬಂದಿ ಸಾಕಷ್ಟು ಸಂಖ್ಯೆಯಲ್ಲಿಲ್ಲದೆ ಸ್ವಲ್ಪ ಕೊರತೆ ಇರೋದ್ರಿಂದ ಅದನ್ನು ಕಳೆದ 3 ತಿಂಗಳು ಸರಾಸರಿ ಬಿಲ್ಲನ್ನು ನಾವು ಜನರೇಟ್ ಮಾಡಿ ನಾವು ಜನರಿಗೆ ಒಂದು ಮೊಬೈಲ್ ಮೂಲಕ ಮತ್ತು ಬೇರೆ ಬೇರೆ ಸಂದೇಶಗಳನ್ನು ಕಳಿಸ್ಕೊಡ್ತೇವೆ. ನೆಕ್ಸ್ಟ್ ಮಂತ್ ಬಿಲ್ಲಿಂಗ್ನಲ್ಲಿ ಅದನ್ನು ನಾವು ಸರಿದೂಗಿಸ್ಕೊಡ್ತೇವೆ. ಈಗ 1,64,00,000 ಅಪ್ರಾಕ್ಸಿಮೇಟ್ ಫಲಾನುಭವಿಗಳಿದ್ದಾರೆ. ಎಷ್ಟು ಮಿಸ್ಯೂಸ್ ಆಗ್ತಾ ಇತ್ತು? ಅದರದ್ದೇನಾದರೂ ಡೇಟಾ ಇತ್ತಾ ಸರ್ ತಮ್ಮ ಹತ್ರ? ಅಥವಾ ಈಗ ಈ ಒಂದು ಪ್ರೊಸೀಜರಿಂದ ಎಷ್ಟು ಜನ ಹೊರಗಡೆ ಉಳಿಬಹುದು? ಆ ರೀತಿಯ ಹೊರ ರಾಜ್ಯದವರು ಇರ್ಬೋದು ಅಥವಾ ಬೇರೆ ಬೇರೆ ಕಾರಣ? ಇಲ್ಲ, ಹೊರ ರಾಜ್ಯದವರು ಅಂತ ಅಲ್ಲ, ಇದು ಗೃಹ ಜ್ಯೋತಿ ಮಿಸ್ಯೂಸ್ ಅನ್ನೋಂಥದ್ದು PMA ಮೊನ್ನೆ ಅದನ್ನ ಹೇಳಿದ್ರು, ಮಿಸ್ಯೂಸ್ ಆಗ್ತಾ ಇದೆ ಈ ವಿಚಾರದಲ್ಲಿ. ಅಲ್ಲ, ಕರೆಕ್ಟ್. ಈ ಸರ್ವೆಯಿಂದ ಕಂಡು ಬರ್ಬೋದು. ಬಟ್ ಏನಾಗ್ಬೋದು, ಈಗ ಗೃಹ ಬಳಕೆಗೆ ಅಂತ ತೆಗೆದುಕೊಂಡಿರ್ತಾರೆ. ನಾವು ಈ ಗೃಹ ಜ್ಯೋತಿ ಬೆನಿಫಿಟ್ ಕೊಟ್ಟಿರೋಂಥದ್ದು ಗೃಹ ಬಳಕೆಯ ಒಂದು ಗ್ರಾಹಕರಿಗೆ. ಅದನ್ನು ಗೃಹ ಬಳಕೆ ಬದಲಿಗೆ ಅವರು ಅಂಗಡಿಗೆ ಮತ್ತೊಂದಕ್ಕೆ ಉಪಯೋಗಿಸ್ತಿದ್ರೆ ಅದು ದುರ್ಬಳಕೆ ಆಗ್ತದೆ. ಅದೆಲ್ಲದೂ ಈಗ ನಮ್ಮ ಗಮನಕ್ಕೆ ಬರ್ತದೆ. ಸೊ ಅಂಥದ್ದಿದ್ರೆ ಅವ್ರ ಮೇಲೆ ಅದನ್ನು ಸ್ಥಗಿತಗೊಳಿಸಬೇಕಾಗ್ತದೆ. ಮಿಸ್ಯೂಸ್ ಮಾಡಿದ್ರೆ ಸ್ಥಗಿತಗೊಳಿಸಬೇಕಾಗ್ತದೆ. ಸೊ ಅದು ಸರ್ವೆ ಆದಮೇಲೆ ನಮ್ಗೆ ಮಾಹಿತಿ. ಕೊನೆ ಪ್ರಶ್ನೆ ಸರ್, ಇನ್ ಕೇಸ್ ಜನ ಮನೆಯಲ್ಲಿರಲ್ಲ, ನಿಮ್ಮ ಸಿಬ್ಬಂದಿಗಳು ಬಂದಾಗ ಸೊ ಏನು ಮಾಡಬೇಕು? ಸ್ವಯಂ ಆಗಿ ಅವ್ರೇನಾದರೂ ಬರೋದು, ಕಚೇರಿಗೆ ಬರೋದು, ಅಥವಾ ಸ್ವಯಂ ಅವ್ರಿಗೆ ಏನಾದರೂ ಅಪ್ಲಿಕೇಶನ್ ಕೊಡ್ತೀರಾ? ಮೊಬೈಲಲ್ಲಿ ಆಪ್ಷನ್ಸ್ ಇರುತ್ತೆ, ಯಾವ ರೀತಿ ಇರುತ್ತೆ ಅಂತ ಬೆಂಗಳೂರಿಗೆ? ಆಸ್ ಆಫ್ ನಾವು ಸ್ವಯಂ ಕೊಡುವಂಥದ್ದು ಥಿಂಕಿಂಗ್ ಇಲ್ಲ. ನಮ್ಮ ಅಧಿಕಾರಿಗಳು, ನಮ್ಮ ಮೀಟರ್ ರೀಡರ್ಸ್ ಮನೆಗೆ ಹೋಗ್ತಾರೆ. ಒಂದು ಸಾರಿ ಇಲ್ಲ ಅಂದರೆ ಮತ್ತೊಂದು ಸಾರಿ ಮನೆಗೆ ಇನ್ಫಾರ್ಮೇಷನ್ ಕೊಟ್ಟು ಸರ್ವೆ ಅಂತ ಮಾಡ್ತಾರೆ. ಕೊನೆಗೆ ಟುವರ್ಡ್ಸ್ ದ ಎಂಡ್ ಆಫ್ ದ ಸರ್ವೆ ಏನಾದರೂ ಅಷ್ಟು ಪ್ರಯತ್ನ ಮಾಡಿ ಕೂಡ ಬರಲಿಲ್ಲ ಅಂತಂದರೆ ಒಂದು ಡಿಸಿಷನ್ ತೊಗೊತೀವಿ. ಸರ್ಕಾರದ ಒಂದು ನಿರ್ದೇಶನ ಪರಿಗಣನೆ ಮಾಡಿ ನಮ್ಮ ಸಬ್ ಡಿವಿಷನ್ ಆಫೀಸ್ ಬರಲಿಕ್ಕೆ ವ್ಯವಸ್ಥೆ ಮಾಡ್ಬೋದಾ, ಒಂದು ಡಿಸಿಷನ್ ತೊಗೊತೀವಿ. ಆಸ್ ಆಫ್ ನಾವು ಇಲ್ಲ, ಮನೆಗೆ ಹೋಗೇ ಮಾಡ್ತೇವೆ. 2 months ಟೈಮಲ್ಲಿ ಮಾಡ್ತೇವೆ. ಥ್ಯಾಂಕ್ ಯು. ಇಷ್ಟು ಬೆಸ್ಕಾಂ MD ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಪವಿತ್ರ ಕಟ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು. Your future is our focus. At GSSS First Grade College, Mysuru, you will code your way to success with BCA and multiply your achievements with BCom and BBA. Admissions open. Apply now. ಸುಳ್ಳು ಮಾಹಿತಿಯನ್ನು ಕೊಟ್ಟರೆ ಗೃಹ ಜ್ಯೋತಿಯನ್ನು ರದ್ದುಗೊಳಿಸಲಾಗುತ್ತೆ. ಹಾಗೆ ಇದುವರೆಗೂ ಪಡೆದಂತಹ ಸೌಲಭ್ಯವನ್ನು ಬಡ್ಡಿ ಸಮೇತ ಮರುಪಾವತಿ ಮಾಡಬೇಕಾಗತ್ತೆ ಅಂತ ಕೂಡ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಫಲಾನುಭವಿಗಳು ಈ ಅಂಶವನ್ನು, ಅಂದರೆ ತಾನು ಹೇಳ್ತಾ ಇರೋದೆಲ್ಲವೂ ಸತ್ಯ, ಸುಳ್ಳಿದ್ರೆ ತನ್ನ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಒಂದು ಸೈನನ್ನು ಕೂಡ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ಯಾವುದೇ ಅಫಿಡವಿಟ್ ಇರ್ಬೋದು ಅಥವಾ ಡಾಕ್ಯುಮೆಂಟ್ಸ್, ಸರ್ಕಾರಕ್ಕೆ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಇರ್ಬೋದು, ಈ ಥರದ್ದೊಂದು ಸಿಗ್ನೇಚರ್ ಅಂತೂ ಇರುತ್ತೆ. ಬಟ್ ಕಲ್ಯಾಣ ಯೋಜನೆಗಳಲ್ಲಿ ಇದೇ ಫಸ್ಟ್ ಟೈಮ್ ನಾವು ಕೇಳ್ತಾ ಇರೋದು. ಹೀಗೆ ಡೀಟೇಲ್ಸ್ ಕೊಡ್ತಾರೆ ಪವಿತ್ರ. ಕಲ್ಯಾಣ ಯೋಜನೆಗಳಲ್ಲಿ ಈ ರೀತಿ ಡಿಕ್ಲರೇಷನ್ ಮಾಡಿ ಅಂತ ಕೇಳ್ತಾ ಇರೋದು ಪ್ರಾಬಬ್ಲಿ ಇದೇ ಫಸ್ಟ್ ಟೈಮ್ ಅಂತ ಅನಿಸುತ್ತೆ. ಇದು ಯಾವ ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ಕಾಣಿಸುತ್ತೆ, ಮತ್ತು ಜನರ ರೆಸ್ಪಾನ್ಸ್ ಹೇಗಿದೆ ಅಂತ? ಜನರ ರೆಸ್ಪಾನ್ಸ್ ಹೇಗಿದೆ ಅಂತಂದ್ರೆ, ಅಂದರೆ ಈಗ ಇನ್ನೂ ಆರಂಭ ಆಗಿರೋದ್ರಿಂದ, ಜೊತೆಗೆ ಆ್ಯಪ್ನಲ್ಲಿ ಒಂದಿಷ್ಟು ಪ್ರಾಬ್ಲಮ್ ಆಗಿರೋದ್ರಿಂದ ಇನ್ನೂ ಕೂಡ ಸರಿಯಾಗಿ ಫೀಲ್ಡಿಗೆ ಇಳಿದಿಲ್ಲ ಸಿಬ್ಬಂದಿಗಳು. ಸೊ ಹಾಗಾಗಿ ಜನರ ರಿಯಾಕ್ಷನ್ ಹೇಗಿರುತ್ತೆ ಅನ್ನುವಂಥದ್ದನ್ನು ತಿಳ್ಕೋಬೇಕು. ಬಟ್ ಈ ಕ್ವಶನ್ಸ್ ನೋಡಿದ್ರೆ ಕೆಲವೊಂದಿಷ್ಟು ಅಂತೂ ಜನ ಕೆರಳೋದು ಪಕ್ಕ.
ಜನ ಬೈಕೊಳ್ಳೋದಂತೂ ಪಕ್ಕ. ಯಾಕಂದ್ರೆ ಅದರಲ್ಲಿ ಇರುವಂತಹ ಕೆಲವೊಂದು ಮಾಹಿತಿಗಳನ್ನ ನೋಡಿ, ಅದರಲ್ಲಿ ಆದಾಯ ತೆರಿಗೆಯ ಬಗ್ಗೆ ಮಾಹಿತಿಯನ್ನ ಕೇಳಿದರೆ ಎಸ್ಪೆಷಲಿ ಜಾತಿಯ ವಿಚಾರದಲ್ಲಿ ಸಾಕಷ್ಟು ವಿವಾದಕ್ಕೆ ಕಾರಣವಾಗುತ್ತೆ. ಬಟ್ ಈಗ ಬೆಸ್ಕಾಂ MD ಅವರು ಸ್ಪಷ್ಟಪಡಿಸಿದ್ದಾರೆ, ಜಾತಿ ಪ್ರಮಾಣ ಪತ್ರ ಏನು ಕಡ್ಡಾಯ ಅಲ್ಲ ಅಂತ. ಬಟ್ ಆದ್ರೂ ನೀವು ಪ್ರವರ್ಗ ಯಾವುದು ಅನ್ನುವಂಥದ್ದನ್ನ ಫಿಲ್ ಮಾಡಲೇಬೇಕಾಗುತ್ತೆ. ಅನ್ನೆಸೆಸರಿ ಕ್ವಶನ್ಸ್ಗಳು ತುಂಬಾ ಇದೆ ಅಂತ ಅನ್ಸುತ್ತೆ. ಅಂದ್ರೆ ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ. ಇನ್ನು ಆ ಘೋಷಣೆಯ ವಿಚಾರದಲ್ಲಿ ಈಗ ಅಧಿಕಾರಿಗಳು ಸ್ಪಷ್ಟನೆ ಕೊಡುವಂಥದ್ದು, ಕೆಲವೊಂದಿಷ್ಟು ಡಬಲ್ ಸಂಪರ್ಕವನ್ನ, ಒಂದೇ ಮನೆಯಲ್ಲಿ ಡಬಲ್ ಸಂಪರ್ಕವನ್ನ ಪಡ್ಕೊಂಡಿರೋದ್ರಿಂದ ಅದರಿಂದ ಸಾಕಷ್ಟು ತೊಂದರೆಗಳಾಗ್ತಾ ಇತ್ತು. ಸೊ ಹಾಗಾಗಿ ಆ ಕಾರಣಕ್ಕಷ್ಟೇ ನಾವು ಅದನ್ನ ಘೋಷಣೆಯನ್ನ, ಅದರಲ್ಲಿ ಸಹಿಯನ್ನ ಹಾಕೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದೇವೆ ವಿನಃ ಬೇರೆ ಕಾರಣ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಜನರನ್ನ ಯಾವ ರೀತಿ ಅಂದ್ರೆ, ಗ್ಯಾರಂಟಿಗಳನ್ನ ಕೊಟ್ಟಿರುವಂತದ್ದೇ ಸರ್ಕಾರ, ಜನ ಏನು ಕಾಡಿಬೇಡಿ ಪಡೆದಿರುವಂತದ್ದಲ್ಲ ಇದು. ಬಟ್ ಈಗ ಸರ್ಕಾರದ ವರಸೆಯನ್ನ ನೋಡಿದ್ರೆ ಜನರೇ ದುಂಬಾಲ್ ಬಿದ್ದು ಈ ಗ್ಯಾರಂಟಿಯನ್ನ ಪಡ್ಕೊಂಡಿದ್ದಾರೇನೋ ಅನ್ನುವಂತೆ ವರ್ತನೆಯನ್ನ ಮಾಡ್ತಾ ಇದ್ದಾರೆ ನೀವು ಹೇಳ್ದಂಗೆ. ಸೊ ಜನ ಯಾವ ರೀತಿ ಇದಕ್ಕೆ ರಿಯಾಕ್ಟ್ ಮಾಡ್ತಾರೆ ಏನು ಅನ್ನುವಂಥದ್ದು ನೋಡ್ಬೇಕು. ಪರಿಷ್ಕರಣೆ ಅಂದಾಗ್ಲೇ ಸಾಕಷ್ಟು ಜನ ವಿರೋಧವನ್ನ ಮಾಡಿದ್ರು. ಸೊ ಆಗೆಲ್ಲವೂ ಕೂಡ ಉಚಿತ ಅಂತ ಅಂದು ಈಗೆಲ್ಲದಕ್ಕೂ ಕೂಡ ಕಂಡೀಷನ್ಸ್ ಅಪ್ಲೈ ಅಂದ್ರೆ ಹೇಗೆ ಅನ್ನುವಂಥದ್ದು. ಸೊ ಒಂದಂತೂ ಸತ್ಯ, ಜನ ಎಲ್ಲವನ್ನ ಗಮನಿಸ್ತಾ ಇರ್ತಾರೆ. ಇವರ ಭರವಸೆಗಳು ಬದಲಾಗಿರುವಂತದನ್ನ ಅಥವಾ ಮತದಾನದ ಸಮಯದಲ್ಲಿ ಇವರು ಕೊಟ್ಟಿರುವಂತಹ ಭರವಸೆ ಇರ್ಬೋದು, ಎಲ್ಲವನ್ನ ಜನ ಹತ್ರದಿಂದಲೇ ಗಮನಿಸ್ತಾ ಇದ್ದಾರೆ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ.